ಇದೇನಿದು ಹೊಲಕ್ಕೆ ಹೋಗಿ ಬೇಗ ಬರ್ತೀನಿ ಅಂತ ಹೇಳಿದ ನನ್ನ ಮೈದುನ ಇನ್ನೂ ಬರಲೇ ಇಲ್ಲ. ಆ ಶ್ರೀಮಂತರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ ನಮ್ಮ ಯಜಮಾನ್ರು ಅವರು ಕೂಡ ಬರಲಿಲ್ಲ. ನಾನೇ ಬುತ್ತಿ ಕೊಟ್ಟು ಹೋಗೋಣ ಅಂತ ಇಲ್ಲಿಗೆ ಬಂದರೆ ನನ್ನ ಮೈದುನ ಸುಳಿವೇ ಇಲ್ಲ. ಮೈದುನ, ಲಕ್ಷ್ಮಣ, ನಿನ್ನ ಅತ್ತಿಗೆ ಬುತ್ತಿ ತಂದಿದ್ದಾಳೆ, ಬಾರಪ್ಪ. ಮೈದುನ, ಬೇಗ ಬಾರಪ್ಪ. ಬಾರೇ ನನ್ನ ಮುದ್ದಿನ ಅರಗಿಣಿ. ಯಾರೋ ನೀನು? ನಾನು ಯಾರಂತ ಕೇಳೋ ನನ್ನ ಚಕೋರ ಪಕ್ಷಿ ಸುತ್ತ ಹಳ್ಳಿಗೆ ಹಮ್ಮಿರ ಶಿವರಾಜ್ ಕುಮಾರ್ ಅಂತ. ನೀನು ಯಾವ ಹಳ್ಳಿಗೆ ಹಮ್ಮಿರಾದ್ರೆ ನನಗೇನು? ಇಲ್ಲಿಗೇಕೆ ಬಂದೆ? ನಿನ್ನ ನೋಡಲಿಕ್ಕೆ, ನಿನ್ನ ಜೊತೆ ಮಾತಾಡಲಿಕ್ಕೆ, ನಿನ್ನ ಜೊತೆ ಬೆರೆಯಲಿಕ್ಕೆಂದು ಬಂದಿದೆ ಚಿನ್ನ. ನೋಡು, ಸುಮ್ಮನೆ ಇಲ್ಲಿಂದ ಹೊರಟೋಗು, ಇಲ್ಲದಿದ್ರೆ ನಿನ್ನ ಪರಿಣಾಮ ನೆಟ್ಟಗಾಗೋದಿಲ್ಲ. ನಾನು ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ, ಈ ನಿನ್ನ ದೇಹದ ಸುಂದರವಾದ ರುಚಿ ಹೀರಲು ಬಂದಿರುವೆ. ಏನು? ನನ್ನ ದೇಹದ ರುಚಿ ಹೀರಲು ಬಂದಿದ್ಯಾ? ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಹೊರಟೋಗು. ಒಂದು ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಈ ರೀತಿ ಮಾತನಾಡ್ತಿರ್ವೆ ಅಲ್ಲ, ನಾಚಿಕೆ ಆಗುದಿಲ್ವಾ ಈ ನಿನ್ನ ಭಂಡ ಜನ್ಮಕ್ಕೆ? ನಾಚಿಕೆ ಪಡುವ ಹೆಸರೇ ಇದರಲ್ಲಿದೆ. ನೀವೊಂದು ಹೆಣ್ಣು, ನಾವೊಂದು ಗಂಡು, ಬಾರೇ ಸುಖವೊಂದು ಬಾ. ನಾನೊಂದು ಮದುವೆ ಆಗಿರೋ ಹೆಣ್ಣು. ನೀನು ಯಾರು, ಇಲ್ಲಿಗೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಹೊರಟೋಗಿಲಿಂದ. ಸಿಕ್ಕತ್ತೆ ಈ ನಿನ್ನ ನಾಲಿಗಿಂದ ಹೊಲಸು ಮತ ಮಾಡಿದಾದ್ರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ಸುಮ್ಮನೆ ಕಾಲ್ ತೆಗೆ ಇಲ್ಲಿಂದ. ಇಲ್ಲಿಂದ ಕಾಲ್ ತೆಗೆ ನನ್ನ ಚಿನ್ನ, ಅದು ಹಾಗೆ ಅಲ್ಲ. ನಿನ್ನಿಂದ ಸುಖ ಪಟ್ಟಾಗ ಮಾತ್ರ. ಅದು ಎಂದಿಗೂ ಸಾಧ್ಯ ಇಲ್ವೋ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಹಾಗೇನಾದ್ರೂ ನೀ ಮಾರಿ ಆದರೆ ನಿನ್ನನ್ನು ಇಹಲೋಕದಿಂದಲೇ ಪಯಣ ಮಾಡಿಸುವೆ. ಸುಮ್ಮನೆ ನನ್ನ ಮಾತಿಗೆ ನೀನು ಒಲಿದು ಬಂದರೆ ನನ್ನ ಪ್ರೇಮ ಪಂಜರಲಿಟ್ಟು ಹಾಯಾಗಿ ಜೋಪಾನ ಮಾಡುವೆ. ಎಲ್ಲೋ ನಾಚಿಕಿನ ಬದಿ ಗೊತ್ತಿದ ನರಧಾಮನೆ, ನೀನು ಯಾರು ಅಕ್ಕ ತಂಗಿ ಇಲ್ವೇನು? ಅವರಲ್ಲಿ ಹೋಗಿ ತೋರಿಸು ಈ ನಿನ್ನ ಕಾಮದ ಆಟವನ್ನು. ಇಷ್ಟೆಲ್ಲ ಹೇಳಿದ ಮೇಲೂ ನೀನಿಲ್ಲಿಂದ ಹೋಗದಿದ್ರೆ ನಿನ್ನನ್ನು ರಕ್ತದ ಮಡುವಿನಲ್ಲಿ ಕೆಡವಬೇಕಾದಿತ್ತು. ಎಚ್ಚರ, ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚೆಣ್ಣೆ. ನೀವೊಂದು ಎಕ್ಕೋಚಿತೆಯನ್ನು ನೀನೇನು ಮಾಡಬಲ್ಲೆ? ಅದೇ ಹೇಳಿದ್ನಲ್ಲ, ನಿನ್ನ ಇದೇ ಮಣ್ಣಾಗ ತೋಡಿ ಬಿಡ್ತೀನಿ ಅಂತ. ಏ ಸೀತಾ, ನಿನ್ನ ಹಾಗೆ ನಾಯನ ಕೈಯಲ್ಲಿ ಬಳೆ ತೊಟ್ಟಿಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಹಠ ಮಾಡಿದ ನನ್ನ ಒಳಗು. ಇಲ್ಲವಾದರೆ ಬಲಾತ್ಕಾರದಿಂದ ಹೊತ್ತೊಯ್ದು ನಿನ್ನನ್ನು ಸೋಯಬೇಕಾಗುತ್ತದೆ. ಬಾ, ನನ್ನ ಮುದ್ದನಿಗೆ ಸುಖವೊಂದು ಬಾ. ಎಲ್ಲೋ ನೀಚ, ಪರ ಸ್ತ್ರೀಯನ್ನು ಅಕ್ಕ ತಂಗಿ ಅಂತ ತಿಳಿದುಕೊಳ್ಳದೆ ಕಾಮದ ಆಟವಾಡಲು ಕರೆಯುತ್ತಿರುವೆ ಅಲ್ಲ, ನಾಚಿಕೆ ಆಗುದಿಲ್ವಾ ಈ ನಿನ್ನ ಭಂಡ ಜನ್ಮಕ್ಕೆ? ಹಾಗೇನಾದ್ರೂ ಒತ್ತಾಯ ಮಾಡಿ ನನ್ನ ಕೆಣಕಲು ಬಂದ್ರೆ ಇದೇ ಕುಡುಗೋಲಿಗೆ ಆಹುತಿಯಾಗಿ ಹೋಗುವೆ. ಎಚ್ಚರ. ಆಹುತಿ? ನನ್ನ ಪ್ರಾಣ ತೆಗೆಯಲು ನಿನ್ನಿಂದ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಯಾಕೋ ಹಾಗೆ ಗಂಟಲು ಹರಿದುಕೊಳ್ಳುತ್ತಿರುವೆ? ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು. ನೋಡು ಶಿವರಾಜ್, ನಿನ್ನಲ್ಲಿ ಕೊನೆಯದಾಗಿ ಕೇಳಿಕೊಳ್ಳುತ್ತೇನೆ, ಇಲ್ಲದಿದ್ರೆ ಹತ್ತು ಕರೆದು ನಿನ್ನ ಮಾನವನೇ ಕಳೆಯಬೇಕಾಗುತ್ತೆ. ನೀನೆಲ್ಲೋ ಒಬ್ಬನೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ಕಾಣಿಸುತ್ತೆ. ನಿನ್ನ ವಂಶ ಪರಂಪರೆಯೇ ಇದರಲ್ಲಿ ಬಂದಿರಬಹುದು. ಸೀತಾ, ನೀನೇನ್ ಬೇಕಾದ್ರೂ ಮಾತಾಡು. ನೀನಾಡುವ ಒಂದೊಂದು ಮಾತು ಹೂವಿನಾಗೆ ಗಮಗಮಿಸುತ್ತದೆ, ಚುಂಬನ ಕೊಟ್ಟಂತೆ ಆಗುತ್ತದೆ. ಸೀತಾ, ವೇಳೆ ವ್ಯರ್ಥ ಮಾಡಬೇಡ.
ಇಂದು 5 ನಿಮಿಷ ನನ್ನವಳಾದರೆ ಸಾಕು. ನಿನ್ನನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ಕೂಡಿಸಿ ಸಾಯುವವರೆಗೆ ಧರ್ಮ ದೇವತೆಯಂತೆ ಪೂಜಿಸ್ತೇನೆ. ಎಲ್ಲ ಶ್ರೀಮಂತ, ಆ ಭಾವನೆಗಳಲ್ಲಿ ನಿನ್ನಲ್ಲಿ ಇದ್ದಿದ್ದೆ ನಿಜವಾದ್ರೆ ನಿನ್ನ ಅಕ್ಕ ತಂಗಿಯನ್ನು ಇವತ್ತು ರಾತ್ರಿ ನನ್ನ ಗಂಡನ ಹತ್ರ ಕಳಿಸಿಕೊಡು. ಹಾದರೆ ರಂಡೆ, ಸುಮ್ಮನೆ ನಿಂತಿದ್ದು ನನ್ನದ ತಪ್ಪಾಯ್ತಾ? ನನಗೆ ಏನಾದರೂ ಎನಿಸಿ ಬರುವ್ಯಾ? ನನ್ನವಳಾಗ್ತಾ ಇಲ್ಲ, ನಿನ್ನ ಸೀಳಿ ಬಿಡು. ಸಿಳಿ ಹಾಕೋದಕ್ಕೆ ಏನೋ ಗಿಡ ಕಂಟಿ ಅಲ್ವೋ? ವೀರ ರಾಣಿ ಕಿತ್ತೂರ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಮಹಾನಗರತಿಯರು ಮಡಿದ ಹೋದಂತ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ವೀರ ಹೆಣ್ಣು ನಾನು. ಅದು ಆ ಕಾಲ. ಈ ನಿನ್ನ ಗೊಳ್ಳು ಬೆದರಿಕೆ ಹೆದರು ಗಂಡು ನಾನಲ್ಲ. ಪ್ರಾಣಕ್ಕೆ ಹೆದರದ ಹೆಣ್ಣು ಮಾನಕ್ಕೆ ಹೆದರುವಳೆ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಈ ಗರತಿಗೆ ಎದುರಾಡದೆ ಹೊರಟೋಗ ಇಲ್ಲಿಂದ. ಗರತಿ ಎಂದು ಹೇಳಿಕೊಳ್ಳುವ ನೀನ್ಯಾವ ಗರತಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನೀಚ, ನಾಚಿಕೆ ಆಗುದಿಲ್ವಾ ಈ ನನ್ನ ಭಂಡ ಜನ್ಮಕ್ಕೆ? ಇನ್ನೊಂದು ಸಲ ಗರತಿಯರ ಬಗ್ಗೆ ಕೇವಲವಾಗಿ ಮಾತನಾಡಿದೆ ಆದ್ರೆ ನಿನ್ನ ರುಂಡವನ್ನು ಚೆಂಡಾಡುವ ಚಂಡಿ ಚಾಮುಂಡಿಯಾಗುವೆ ಎಚ್ಚರ. ಏ ಸೀತಾ, ನನ್ನ ರುಂಡ ಚೆಂಡಾಡುವ ನೀನೆಂತರ ಚಂಡಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಮಾತಿನಲ್ಲಿ ವೇಳೆ ಕಳೆದೆ ಈ ಶಿವರಾಜನ ತೋಟಕ್ಕೆ ಬಂದು ಒಪ್ಪಿಕೋ. ಈ ನಿನ್ನ ಹೇಸಿ ಜನ್ಮಕ್ಕೆ ಬೆಂಕಿ ಹಾಕ. ಏ ಸೀತಾ, ಏನ್ ಬೇಕಾದ್ರೂ ನಿನ್ನ ವೇಳೆ ವ್ಯರ್ಥ ಮಾಡಲಾರೆ. ಇಂದು ನಿನ್ನ ಅಂಗ ಸುಖ ಪಡೆಯದಾದರೆ ನಮ್ಮಪ್ಪನ ಮಗನೇ. ಒಂದು ಪವಿತ್ರವಾದ ಹೆಣ್ಣನ್ನು ಕರೆಗುವ ನೀನೇ ಗಂಡಸು. ನನ್ನ ವಿಷಯದಲ್ಲಿ ಮತ್ತೆ ಮಾತಾಡಲು ಬಂದಿರೋ ನೀನ್ಯಾರು? ಈ ಪವಿತ್ರ ಮಾತೆಯ ಮಗ. ನಿಮ್ಮಂತ ಸೊಕ್ಕಿನ ಕಾಮಾಂಧರ ಸೊಕ್ಕನ್ನು ಮುರಿಯಲು ಸಿದ್ಧರಾಗಿ ಬಂದಿರುವ ನಿನ್ನ ಪಾಲಿನ ಮನೋಜ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಮೈದನ, ಇಂಥವ್ರನ್ನು ಸುಮ್ಮನೆ ಬಿಡಬೇಡಪ್ಪ. ಇಂಥವನು ಈ ಭೂಮಿ ಮೇಲೆ ಬದುಕಲೇಬಾರದು. ಅತ್ತಿಗೆ, ನಿಮ್ಮನ್ನು ಬಲಾತ್ಕಾರ ಮಾಡಲು ಬಂದ ಇಂಥ ಸೂಳ ಮಗನಿಗೆ ಏನು ಶಿಕ್ಷೆ ಕೊಡಲಿ ಹೇಳುವತ್ತಿಗೆ? ಇವನ ರುಂಡ ಮುಂಡದಿಂದ ಬೇರ್ಪಡಿಸಲ, ಇಲ್ಲ ಇವನನ್ನು ಇಲ್ಲೇ ಸುಟ್ಟು ಹಾಕಲೇ ಹೇಳುವತ್ತಿಗೆ ಹೇಳು. ಹೋಗ್ಲಿ ಬಿಡಪ್ಪ, ಇದೊಂದ್ಸಲ ಇವನನ್ನು ಕ್ಷಮಿಸ್ಬಿಡು. ಇನ್ಮೇಲಾದ್ರೂ ಬುದ್ಧಿ ಕಲಿತು ಒಳ್ಳೆ ಮನುಷ್ಯನಾಗಿ ಬಾಳಲಿ. ಕೇಳಿದೇನೋ ನನ್ನ ತಾಯಿ ಆಡುವ ಮಾತನ್ನು? ನನ್ನ ತಾಯಿ ಕ್ಷಮಾದಾನ ಮಾಡು ಅಂತ ಹೇಳಾಳಂದ ಮೇಲೆ ನಿನ್ನನ್ನು ಜೀವದಾನ ಮಾಡಿದ್ದೇನೆ. ಹೋಗು ಮಗನೇ, ಹೋಗು. ನನ್ನ ತಾಯಿ ಆಶೀರ್ವಾದದಿಂದ ನೀನು ಬದುಕಿ ಉಳಿದೆ. ಅತ್ತಿಗೆ, ನೀವೇಕೆ ಇಂಥ ಸಮಯದಲ್ಲಿ ಬಂದ್ರಿ? ಅಲ್ಲಪ್ಪ, ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ, ನೀನು ಕೂಡ ಬರಲಿಲ್ಲ. ನಿಮ್ಮ ಅಣ್ಣನವರು ಇನ್ನೂ ಬಂದೇ ಇಲ್ಲ. ನಾನೇ ಬುತ್ತಿ ಕೊಟ್ಟು ಹೋಗೋಣ ಅಂತ ಇಲ್ಲಿಗೆ ಬಂದರೆ ಇಲ್ಲಿ ಇಷ್ಟೆಲ್ಲ ನಡೆದು ಹೋಯ್ತು. ಮೈದುನ, ಇಲ್ಲಿ ನಡೆದ ವಿಷಯವನ್ನು ದಯವಿಟ್ಟು ನಿಮ್ಮ ಅಣ್ಣನವ್ರಿಗೆ ಮಾತ್ರ ಹೇಳಬೇಡಪ್ಪ. ಇಲ್ಲ ಅತ್ತಿಗೆ, ಇಲ್ಲ. ನಿನ್ನ ಮೇಲೆ ಆಣೆ ಮಾಡಿ ಹೇಳುವೆ. ಈ ವಿಷಯ ನನ್ನ ಅಣ್ಣನ ಮುಂದೆ ಹೇಳುವುದಿಲ್ಲ. ಆಯ್ತೇ? ನಡೆಯಮ್ಮ, ಮನೆಗೆ ಹೋಗೋಣ. ಆಯ್ತು, ಬಾರಪ್ಪ. ನೀರು ತೆಗೆದುಕೊಂಡು ಆದಷ್ಟು ಬೇಗ ಬಂದ್ಬಿಡಮ್ಮ. ಆಗ್ಲೇ ತಾಯಿ ಜಗನ್ಮಾತೆ, ಈ ಮನೆತನಕ್ಕೆ ಯಾವುದೇ ರೀತಿಯ ತೊಂದರೆ ಬಾರದಂತೆ ನಗು ನಗುತ್ತಾ ಈ ಮನೆತನನ್ನು ಭಾರ ಮಾಡುವ ಪಾರ ನಿನಗೆ ಕುಡಿದೆ ತಾಯಿ, ನಿನಗೆ ಕುಡಿದೆ. ಯಾಕೆ ಸ್ವಾಮಿ ಮುಖವನ್ನು ಸೀತಾ ಒಬ್ಬಳೆ ನಿಂತು ಏನೋ ವಿಚಾರ ಮಾಡುವಂತ ಕಾಣ್ತಿದೆಯಲ್ಲ? ಏನೂ ಇಲ್ಲ ರೀ. ಯಾಕ್ರಿ ನೀವೊಂಥರ ಇದ್ದೀರಲ್ಲ? ಯಾಕೆ ಆ ಶ್ರೀಮಂತ ಏನಾದರೂ ಅಂದನೆ? ಮುಖ ಸಪ್ಪಗೆ ಮಾಡಿಕೊಂಡು ಬರುವುದು ಹೇಗಾದರೂ ಇಲ್ಲಿ ಸೀತಾ. ಆ ಶ್ರೀಮಂತರು ಖಂಡಿತವಾಗಿ ಹೇಳಿಬಿಟ್ಟರು. ಏನಂತ? ನಿಮ್ಮ ತಂದೆ ಮಾಡಿದ ಸಾಲ ಇನ್ನೂ ಇದೆ, ಬೇಗನೆ ತೀರಿಸುವಂತ. ಅಲ್ಲ ರೀ, ಮಾಡಿದ ಸಾಲವನ್ನು ಆಗ್ಲೇ ಚುಕ್ತಾ ಮಾಡಿದ್ದೀನಂತ ನೀವೇ ಹೇಳಿದ್ರಲ್ಲ. ಹೇಳಿದ್ದೆ ನಿಜ ಸೀತಾ.
ಇನ್ನು ಆ ಸಾಹುಕಾರ ಹತ್ತಿರ 1,00,000 ರೂಪಾಯಿ ಸಾಲ ಇದೆ ಅಂತ ಸೀತಾ. ಸೀತಾ, ಇತ್ತ ಮನೆಯಲ್ಲಿ ಬೆಳೆದು ನಿಂತ ತಂಗಿಯ ಚಿಂತೆ, ಇನ್ನು ಕಲಿತು ನಿರುದ್ಯೋಗಿ ಆಗಿ ಎಲೆದಾಡುತ್ತಿರುವ ನನ್ನ ತಮ್ಮ ಲಕ್ಷ್ಮಣನ ಚಿಂತೆ. ಬಡವರಾಗಿ ಈ ಭೂಮಿಯ ಮೇಲೆ ಹುಟ್ಟಬಾರದು ಸೀತಾ, ಹುಟ್ಟಬಾರದು. ಸಮಾಧಾನ ಮಾಡಿಕೊಳ್ಳಿ, ಎಲ್ಲದಕ್ಕೂ ಆ ದೇವರು ಇದ್ದಾನೆ. ದೇವರು ಎಲ್ಲಿದ್ದಾನೆ ಸೀತಾ? ನಿನ್ನ ದೇವರು. ಆ ದೇವರು ಇದ್ದಿದ್ದ ನಿಜವಾಗಿದ್ದರೆ ನಮಗೆ ಈ ರೀತಿ ತೊಂದರೆ ಕೊಡುತ್ತಿರಲಿಲ್ಲ ಸೀತಾ. ಆ ದೇವರು ಕಲ್ಲಾಗಿ ಮೂಕನಾಗಿ ಕುಳಿತಿದ್ದಾನೆ ಸೀತಾ, ಮೂಕನಾಗಿ ಕುಳಿತಿದ್ದಾನೆ. ನೀವು ಆಡೋ ಮಾತನ್ನು ಕೇಳ್ತಾ ಇದ್ರಿ, ನನಗಂತೂ ಯಾಕೋ ತುಂಬಾ ಭಯವಾಗ್ತಾ ಇದೆ. ನಡೀರಿ, ಮೊದಲು ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಆಮೇಲೆ ಎಲ್ಲವೂ ತಾನಾಗಿ ಸರಿ ಹೋಗುತ್ತದೆ. ವಿಶ್ರಾಂತಿ ಎಲ್ಲಿದೆ ಸೀತಾ? ವಿಶ್ರಾಂತಿ ಆ ಸೊಕ್ಕಿನ ಶ್ರೀಮಂತರು ಆಡುವ ಒಂದೊಂದು ಮಾತುಗಳನ್ನು ಕೇಳಿದರೆ ನನ್ನ ಎದೆಯಲ್ಲಿ ತ್ರಿಶೂಲ ಚುಚ್ಚಿದಂತಾಗುತ್ತಿದೆ ಸೀತಾ, ತ್ರಿಶೂಲ ಚುಚ್ಚಿದಂತಾಗುತ್ತಿದೆ. ಆ ಶ್ರೀಮಂತರ ಸಾಲ ತೀರಿಸುವವರೆಗೂ ನನಗೆ ವಿಶ್ರಾಂತಿನೇ ಇಲ್ಲ ಸೀತಾ, ವಿಶ್ರಾಂತಿನೇ ಇಲ್ಲ. ಹಾಗೆಲ್ಲ ಮಾತನಾಡಬೇಡಿ, ನೀವು ಮೊದಲು ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಅಣ್ಣ, ಘಾತವಾಯ್ತಣ್ಣ, ಘಾತವಾಯ್ತು. ನಮ್ಮ ಹೊಲದಲ್ಲಿ ಇಟ್ಟ ಸೂರ್ಯಪ್ಪನ ಚೀಲವನ್ನು ಯಾರೋ ಕಳುವು ಮಾಡಿಕೊಂಡು ಹೋಗಿದ್ದಾರಣ್ಣ. ತಮ್ಮ, ಏನ್ ಹೇಳ್ತಾ ಇದೆಯಪ್ಪ? ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವಾಯ್ತೇನಪ್ಪ. ಇದ್ದ ಕಾಳುಗಳನ್ನು ಮಾರಿ ಆ ಶ್ರೀಮಂತರ ಸಾಲ ತೀರಿಸಬೇಕಂದ್ರೆ ಇದ್ದ ಕಾಳುಗಳನ್ನು ಕದ್ದು ಬಿಟ್ಟರೆ ಕದಿಮರು. ಜೀವನದಲ್ಲಿ ತಿಳಿದಿದ್ದೆ ಬೇರೆ ತಮ್ಮ, ವಿಧಿ ಲಿಖಿತವೇ ಬೇರೆ. ಹೋಗ್ಲಿ ಬಿಡಿ, ನೀವೇನು ಚಿಂತೆ ಮಾಡಬೇಡಿ. ನನ್ನ ತಂದೆ ತಾಯಿ ಮದುವೆಯಲ್ಲಿ ಕೊಟ್ಟಿರುವ ಈ ಬಂಗಾರದ ಬಳೆಗಳಿವೆ, ಇವುಗಳನ್ನ ಮಾರಿ ಅವನ ಸಾಲವನ್ನು ತೀರಿಸೋಣ. ಬೇಡ ಸೀತಾ, ನಿನ್ನ ತವರು ಮನೆಯವರು ಬಲು ಪ್ರೀತಿಯಿಂದ ಮಾಡಿಸಿಕೊಟ್ಟಿರುವ ಈ ನಿನ್ನ ಬಂಗಾರದ ಬಳೆಗಳನ್ನು ಮಾರುವುದು ತಪ್ಪು ಸೀತಾ, ತಪ್ಪು. ಇಲ್ಲ ರೀ, ನಿಮ್ಮ ಪ್ರೀತಿ ವಾಸ್ತವಕ್ಕಿಂತ ಈ ಬಂಗಾರದ ಬಳೆಗಳೇನು ನನಗೆ ಹೆಚ್ಚಲ್ಲ. ಕಷ್ಟ ಕಾಲದಲ್ಲಿ ಉಪಯೋಗ ಆಗದಿದ್ರೆ ಇವುಗಳನ್ನ ಇಟ್ಟುಕೊಂಡು ಆಗುವ ಲಾಭವಾದರೂ ಏನಿದೆ? ಕಾಲ ಹೀಗೆ ಇರುವುದಿಲ್ಲ, ಮತ್ತೆ ಮುಂದೆ ಮಾಡಿಸಿಕೊಂಡ್ರೆ ಆಯಿತು. ಬೇಡ ಸೀತಾ, ನಿನ್ನ ತವರು ಮನೆಯವರು ಬಲು ಪ್ರೀತಿಯಿಂದ ಮಾಡಿಸಿಕೊಟ್ಟಿರುವ ಬಂಗಾರದ ಮರೆಯನ್ನು ಮಾರುವುದು ತಪ್ಪು ಸೀತಾ, ತಪ್ಪು. ಇದ್ದ 1 ಎಕರೆ ಜಮೀನನ್ನಾದರೂ ಮಾರಿ ಆ ಶ್ರೀಮಂತರ ಸಾಲ. ಬೇಡಣ್ಣ, ಬೇಡ. ಹಿರಿಯರ ಕಾಲದಿಂದಲೂ ಉಳಿದು ಬಂದ ಭೂಮಿ ತಾಯಿಯನ್ನು ಮಾರುವುದು ಬೇಡಣ್ಣ. ನನ್ನದೊಂದು ಮಾತು ಕೇಳುವುದಿದ್ರೆ ನನ್ನದೊಂದು ಮಾತು ನಡೆಸಿಕೊಡ್ತೇನಣ್ಣ. ತಮ್ಮ, ನೀನು ಬೆಳೆದು ಇಷ್ಟು ದೊಡ್ಡವನಾದರೂ ನಿನ್ನ ಮಾತನ್ನೆಂದಾರು ಮೀರಿ ನಡೆದಿದ್ದಾನಪ್ಪ ಈ ನಿನ್ನಣ್ಣ. ನಿನ್ನ ಮಾತೇನಂತ ಹೇಳಪ್ಪ, ಹೇಳು. ಅಣ್ಣ, ನನ್ನ ಸಲುವಾಗಿ ಹಗಲೆರಳು ಕಷ್ಟಪಟ್ಟು ಚಿಕ್ಕಂದಿನಿಂದ ಹಿಡಿದು ದೊಡ್ಡವನನ್ನಾಗಿ ಮಾಡಿ ನನ್ನನ್ನು ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿರುವೆ. ನಾನು ಕಲಿತ ಪ್ರತಿಫಲಕ್ಕಾಗಿ ಆ ದೇವರು ನನಗೊಂದು ಚಿಕ್ಕ ನೌಕರಿ ಕರುಣಿಸಲಿಲ್ಲ. ಅಂದಾಗ ನಿನ್ನ ಕಷ್ಟವನ್ನು ನಾನು ಮನೆಯಲ್ಲಿ ನೆನಕೊಳ್ಳು ತಿನ್ನೋದು ನನ್ನಿಂದಾಗದಣ್ಣ, ನನ್ನಿಂದಾಗದು. ಅದಕ್ಕಾಗಿ ತಮ್ಮ, ಆ ಶ್ರೀಮಂತರ ಮನೆಯಲ್ಲಿ ಜೀತದಾಳಾಗಿ ದುಡಿದು ಅವರ ಸಾಲ ಮುಟ್ಟಿಸ್ತೀನಿ. ಏನಂದು? ನನ್ನ ಜೀವಂತವಾಗಿರುವಾಗಲೇ ಆ ಶ್ರೀಮಂತರ ಮನೆಯಲ್ಲಿ ಜೀತದಾಳಾಗಿ ದುಡ್ತಾನಂತೆ. ನೋ ಹುಚ್ಚ ಹುಡುಗ, ನಿನ್ನನ್ನು ದುಡಿಯಲು ಹಚ್ಚಬೇಕಾಗಿದ್ದರೆ ಎಂದೋ ದುಡಿಯಲು ಹಚ್ಚುತ್ತಿದ್ದೆ. ತಂದೆ ತಾಯಿಯ ಪ್ರೀತಿಯ ನರಿಯದ ನಿಮ್ಮನ್ನು ಹೂವಿನಂತೆ ಜೋಪಾನ ಮಾಡಿ ಕಲಿತು ನನ್ನ ತಮ್ಮನೊಬ್ಬ ದೊಡ್ಡ ವಿದ್ಯಾವಂತನಾಗಿ ದೊಡ್ಡ ಸಾಹೇಬನಾಗದಂತೆ ತಿಳಿದುಕೊಂಡಿದ್ದ ಈ ನನ್ನ ಅಣ್ಣ. ನಿನ್ನ ಅಣ್ಣನ ಜೊತೆ ದುಡಿಯಲು ಬರ್ತಾನಂತೇನೋ ಹುಚ್ಚು ಹುಡುಗ. ನೀನೊಬ್ಬ ಕಲಿತು ವಿದ್ಯಾವಂತನಾಗಿ ನಿನ್ನ ತಂಗಿಯ ಮದುವೆಯನ್ನು ಮಾಡ್ತಾನಂತ ತಿಳಿದುಕೊಂಡಿದ್ದ ಈ ನಿನ್ನ ಅಣ್ಣ. ಈ ನಿನ್ನ ಅಣ್ಣನ ಕನಸನ್ನು ನುಚ್ಚು ನೂರು ಮಾಡಿಬಿಟ್ಟೆಲ್ಲಪ್ಪ, ನುಚ್ಚು ನೂರು ಮಾಡಿದಲು. ಅಣ್ಣ, ಇದರಲ್ಲಿ ತಪ್ಪಿದೆ. ಏನು ತಪ್ಪಿದೆ ಅಣ್ಣ? ನೀನು ದುಡಿದು ತಂದು ಹಾಕುಕ್ಕೂ ತಿನ್ಕೊಂತ ಮನೆಯಲ್ಲೇ ಬಿದ್ದಿರುವಂತೀಯ ಅಣ್ಣ, ಮನೆಯಲ್ಲೇ ಬಿದ್ದಿರುವಂತೀಯ. ಅಣ್ಣ, ನನ್ನ ಮದುವೆ ಸಲುವಾಗಿ
ನೀವೇಕೆ ಕಣ್ಣೀರು ಹಾಕ್ತೀರಾ? ಅಣ್ಣ, ನಾನು ಮದುವೆನೇ ಆಗೋಲ್ಲ. ತಂಗಿ ಶಿಲ್ಪ, ಹೆಣ್ಣಾಗಿ ಹುಟ್ಟಿದ ಮೇಲೆ ಈ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಯನ್ನು ಸೇರಿದಾಗಲೇ ಈ ಸಮಾಜದಲ್ಲಿ ಒಂದು ಬೆಲೆ ಇದೆ ಅಮ್ಮ. ಸಮಾಜದಲ್ಲಿ ಬೆಲೆ ಇದೆ ಅಂದ್ರೆ ಏನಣ್ಣ, ಈ ನಿಮ್ಮ ತಂಗಿ ಇಷ್ಟೊಂದು ಭಾರವಾದಳೆ. ಅತ್ತಿಗೆ, ನೀವಾದ್ರೂ ಅಣ್ಣನಿಗೆ ಹೇಳ್ಬಾರ್ದೇನು? ಹೌದಮ್ಮ, ಇವತ್ತಲ್ಲ ನಾಳೆ ಆದರೂ ನೀನು ಮದುವೆ ಮಾಡಲೇಬೇಕಲ್ಲ. ಹೋಗ್ಲಿ ಬಿಡಮ್ಮ, ಈಗ ಯಾಕೆ ಆ ಮಾತು? ಮುಂದೆ ಸಮಯ ಕೂಡಿ ಬಂದಾಗ ನೋಡಿದ್ರೆ ಆಯ್ತು. ಅಣ್ಣ, ಪರಿಸ್ಥಿತಿಯ ಅನುಗುಣವಾಗಿ ನಾನೊಂದು ಮಾತು ಕೇಳಿದೆ. ದಯವಿಟ್ಟು ಈ ನಿನ್ನ ತಮ್ಮನನ್ನು ಕ್ಷಮಿಸಿ. ಹೇಳು ಲಕ್ಷ್ಮಣ, ಹೇಳು. ಬೆಳೆದು ಇಷ್ಟು ದೊಡ್ಡವನಾದರೂ ನಿನಗೇನು ಅಂದಿರಲಿಲ್ಲ. ಇಂದು ಇಂದು ಈ ಕೆಟ್ಟ ಕೈಗಳಿಂದ ಮೃದುವಾದ ಕೆಣ್ಣೆಗೆ ಹೊಡೆದು ಬಿಟ್ಟೆನಪ್ಪ. ಅಣ್ಣ, ನೀನು ಹೊಡೆದದು ಏನೂ ತಪ್ಪಿಲ್ಲ ಅಣ್ಣ. ಇಂದು ನನಗೆ ಪೊಲೀಸ್ ನೌಕರಿಗೆ ಅರ್ಜಿ ಕರೆದಿದ್ದಾರೆ. ಅರ್ಜಿ ಹಾಕಿ ಬರ್ತೀನಣ್ಣ, ಆಶೀರ್ವಾದ ಮಾಡೋಣ. ಹೇಳು ಲಕ್ಷ್ಮಣ, ಹೇಳು. ಆ ಕೂಸಪ್ಪಯ್ಯ ನಿನಗೊಂದು ಬೇಗನೆ ನೌಕರಿಯನ್ನಾದರೂ ದಯಪಾಲಿಸಲಿ ತಮ್ಮ, ಹೇಳು. ನಾನೇನು ಬರ್ತೀನಣ್ಣ. ಹೋಗಿ ಬರಪ್ಪ. ಅಣ್ಣ ಬನ್ನಿ, ಹಸಿವಾದ್ರೆ ಊಟ ಮಾಡೋರಂತೆ. ಶಿಲ್ಪ, ನೀನು ನಡೆಯಮ್ಮ. ಒಂದು ಗೀತೆ ಏನಾದರೂ ಆಡಬಾರದು. ಇಲ್ಲ ಅಂದ್ರೆ ಏನು ಮಾಡ್ತೀರಿ? ಇಲ್ಲ ಅಂದ್ರೆ ಏನು ಮಾಡ್ತೀರ ಅಂದೆ? ಅಡಿಗೆ ಮನೆ ನಡ್ರಿ, ತನಗಾಗ್ತೈತೆ, ಊಟ ಮಾಡಕತ್ತೆ. ಅದು ಆಮೇಲೆ, ಈಗ ಒಂದು ಗೀತೆ ಏನಾದರೂ ಆಡಬಾರದೆ? ಆಯ್ತ್ರಿ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ರಸಿದೆ, ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ, ಯಾಕೆ ಯಾಕೆ ನಿನ್ನ ಮೇಲೆ ನನ್ನ ಮನವೇ ಜೋ ಜೋ ತಕ ಜೋ 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 ಚೆಲುವೆ ಚೆಲುವೆ ಬೇರೂರ ಚಂದ ಚೆಲುವೆ, ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ನನ್ನ ಸೀದೆ. ಚೆಲುವೆ ಚೆಲುವೆ ಬೇರೂರ ಚನ್ನ ಚೆಲುವೆ,
ನಾಡಿನಲ್ಲಿ ಸ್ವರ್ಗಲೋಕ ತೆರೆದಾಗ ನೀನು ಮಾಡಲಿ ಈಗನ ಜೀವ ಜಾರುದಿದೆ ಪ್ರೇಮದಲ್ಲಿ ಬೇಡಾಡಿದೆ ಬಾರನೆಲ್ಲ ಸೀದೆ ಈ ನಾಟಕದ ಸಹಾರ್ಥವಾಗಿ ಶ್ರೀಶೈಲ್ ಕೋರ್ಬವರು 201 ಹಾಗೂ ಕಾಂತೇಶ್ ದರ್ಯಪ್ಪ ಚಕ್ಕಲಿಕೆ ಅವರು 201 ರೂಪಾಯಿನ ಕೊಟ್ಟಿದ್ದಾರೆ. ಈ ನಾಟಕದ ಮಾಲೀಕರು ಬಂದು ಸ್ವೀಕಾರ ಮಾಡ್ಬೇಕಂತ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕಲ್ಲಪ್ಪ ಮಲ್ಲಪ್ಪ ಸಂಬಾಯತ್ಗಳು ಅವರು ಈ ಕಂಪನಿ ಸಹಾರ್ಥವಾಗಿ 500 ರೂಪಾಯಿ ಕೊಟ್ಟಿರ್ತಾರೆ. ಪ್ರೀತಿ ಗೆಳೆಯರಂತಾಗ ಇವರಾದರೂ ಕೊಡ್ತಾ ಅವರಿಗೆ ತುಂಬ. ಅದೇ ರೀತಿಯಾಗಿ ಸಂತೋಷ್ ಬಿರಾದರ್ ಸಹ ಶಿಕ್ಷಕರು 1001 ರೂಪಾಯಿನ ಕೊಟ್ಟಿದ್ದಾರೆ. ಈ ಹಣವನ್ನು ಕೂಡ ಸ್ವೀಕಾರ ಮಾಡ್ಕೊಂತ ಕೇಳ್ಕೊತಾ ಇದ್ದೇವೆ. ಅವ್ರ ಪರವಾಗಿ ನಾವೇ ಸ್ವೀಕಾರ ಮಾಡ್ತಾ ಇದ್ದೇವೆ.